ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಫೈನಲ್ ಮ್ಯಾಚ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ನಲ್ಲಿ ನಡೀತಾ ಇದೆ. ಸ್ನೇಹಿತರೆ, ಇವತ್ತು ಯಾವುದು ಗೆಲ್ಲುತ್ತೆ, ಯಾವುದು ಸೋಲ್ಬಹುದು ಅನ್ನೋ ಒಂದು ಅನಾಲಿಸಿಸನ್ನು ನೋಡೋದಾದರೆ, ಇಂಡಿಯಾ ನ್ಯೂಜಿಲ್ಯಾಂಡ್ ಇದುವರೆಗೆ T20 ವರ್ಲ್ಡ್ ಕಪ್ಪಲ್ಲಿ ಒಟ್ಟಾರೆಯಾಗಿ 3 ಬಾರಿ ಮುಖಾಮುಖಿಯಾಗಿದ್ದಾವೆ. 3 ಬಾರಿ ಮುಖಾಮುಖಿಯಲ್ಲಿ ಇಂಡಿಯಾ ಒಂದ್ಸಲಿಲೂ ಕೂಡ ಸೋತೇ ಇಲ್ಲ ರೀ. ಇಂಡಿಯಾ ಒಂದ್ಸಲಿಲೂ ಕೂಡ ಗೆದ್ದೇ ಇಲ್ಲ ರೀ. ನ್ಯೂಜಿಲ್ಯಾಂಡು 3 ಬಾರಿ ಕೂಡ ಗೆದ್ದಿದೆ. ಅವರು ಒಂದೇ ಒಂದು ವರ್ಲ್ಡ್ ಕಪ್ ಗೆಲ್ಲದೇ ಇರ್ಬೋದು. ಒಂದು ವೇಳೆ ಇವತ್ತು ಇಂಡಿಯಾ ವರ್ಲ್ಡ್ ಕಪ್ ಗೆದ್ದರೆ 3ನೇ ಕಪ್ ಗೆದ್ದಂಗೆ ಆಗುತ್ತೆ. ನ್ಯೂಜಿಲ್ಯಾಂಡ್ ಕಪ್ ಗೆದ್ದರೆ ಚೊಚ್ಚಲ ವಿಶ್ವಕಪ್ಪನ್ನು ಎತ್ತಿಡ್ದಾಗುತ್ತೆ. ಸ್ನೇಹಿತರೆ, ಇವರಿಬ್ಬರ ಬಲಾಬಲ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ಬನ್ನಿ. ಇಂಡಿಯಾದಲ್ಲಿ ಸಂಜು ಸ್ಯಾಮ್ಸನ್ ಸುಮಾರಿಗೊಂದು 3-4 ಮ್ಯಾಚ್ಗಳಿಂದ ಸಂಜು ಸ್ಯಾಮ್ಸನ್ ವೆರಿ ಗುಡ್ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ. ಸೆಲೆಕ್ಟರ್ಗೆ ಅನಿಸಿದೆ ಸಂಜು ಅವ್ರನ್ನ ಯಾಕೆ ನಾವು ಆಡಿಸ್ಲಿಲ್ಲ ಇಷ್ಟು ದಿವಸ ಅಂತ. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಸಂಜು ಸ್ಯಾಮ್ಸನ್ನಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಮತ್ತು ಸೂರ್ಯಕುಮಾರ್ ಯಾದವ್ ಸುಮಾರಾಗಿ ಆಡಿದ್ದಾರೆ. ಫೈನಲಲ್ಲಿ ಇವ್ರ ಕಡೆಯಿಂದ ರನ್ ಬರಲೇಬೇಕು. ಬಿಕಾಸ್ ಆಫ್ ಇವರೊಬ್ಬರು ಕ್ಯಾಪ್ಟನ್ ಕಡೆಯಿಂದ ಬರಲಿಲ್ಲ ಅಂತಂದರೆ ತುಂಬಾ ವೇಸ್ಟ್ ಆಗಿಬಿಡುತ್ತೆ. ಅಂಥ ಒಳ್ಳೆ ನಾಲ್ಕು ಆಡಿಲ್ಲ. USA ವಿರುದ್ಧ ಚೆನ್ನಾಗಿ ಆಡಿದ್ರು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವ ಕಡೆಯಿಂದಲೂ ಕೂಡ ಅಂಥ ಸೂರ್ಯಕುಮಾರ್ ಕಡೆಯಿಂದ ಒಂದು ಒಳ್ಳೆ ಕ್ಯಾಮಿಯೋ ಬರಲಿಲ್ಲ. ಎಲ್ಲದರಲ್ಲೂ ಒಂದು ಸುಮಾರಾಗಿ ಆಡಿದ್ದಾರೆ ಅಷ್ಟೇ. ಅದಾದಮೇಲೆ ಅಭಿಷೇಕ್ ಈ ವ್ಯಕ್ತಿನ ಯಾಕ್ರಿ ಆಡಿಸ್ತೀರಾ? ಕೂರಿಸ್ಬಿಡ್ರಿ. ಅಭಿಷೇಕ್ ಶರ್ಮನ್ನ ಆಡಿಸ್ಬೇಡಿ. ಈ ವ್ಯಕ್ತಿ ಆಡ್ತಾ ಇಲ್ಲ. ಇಶಾನ್ ಕಿಶನ್ ಓಕೆ, ಚೆನ್ನಾಗಿ ಆಡಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಆಡಿದ್ದಾರೆ. ನಾವು ಅವ್ರನ್ನ ಇಟ್ಕೋಬೋದು, ಒಳ್ಳೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳಿಬಿಟ್ಟು. ತಿಲಕ್ ವರ್ಮಾ ಈಸ್ ಒನ್ ಆಫ್ ದಿ ಫಾಸ್ಟೆಸ್ಟ್ ಬ್ಯಾಟರ್ ಆ್ಯಂಡ್ ವೆರಿ ಮೋಸ್ಟ್ ಅಟ್ಯಾಕಿಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಅಟ್ಯಾಕಿಂಗ್ ನೋಡಿ, ಕಡಿಮೆ ಬಾಲಲ್ಲಿ ಜಾಸ್ತಿ ರನ್ ಹೊಡಿತಕ್ಕಂಥ ವ್ಯಕ್ತಿ. ಒಂದು 7 ಬಾಲ್ ಆಡಿದ್ರೆ ಸಾಕು, ಒಂದು 20 ರನ್ ಹೊಡೆದು ಬಿಡ್ತಾರೆ. ಒಂದು 10 ಬಾಲ್ ಆಡಿದ್ರೆ ಸಾಕು, ಒಂದು 30-40 ರನ್ ಹೊಡೆದು ಬಿಡ್ತಾರೆ. ಸಾಕಲ್ಲ, ಅಷ್ಟೇ. ಒಂದು ಒಳ್ಳೆ ಕ್ಯಾಮಿಯೋನೇ ಮಾಡಿಕೊಟ್ಟು ಹೋಗ್ತಾ ಇದ್ದಾರೆ. ಟೂರ್ನಿಮೆಂಟ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫ್ಲಾಪ್ ಆಗಿದ್ದಂತೂ ನಿಜ. ಆದರೆ ಆಫ್ಟರ್ ಒಂದು ಅರ್ಧ ಟೂರ್ನಿಮೆಂಟ್ ಆದಮೇಲೆ ಇವರು ಚೆನ್ನಾಗೇ ಆಡಿದ್ರು. ಇದಾದಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ ರೀ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ, ನೋ ಪ್ರಾಬ್ಲಮ್. ಹಾರ್ದಿಕ್ ಪಾಂಡ್ಯ ಈಸ್ ದ ಒನ್ ಆಫ್ ದ ಟಫೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ಇಂಡಿಯಾ. ಓಕೆ, ಶಿವಮ್ ದುಬೆ ಇವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಫ್ಲಾಪ್ ಆಗಿರೋ ಶೋನೇ ಇಲ್ಲ, ಚೆನ್ನಾಗಿ ಆಡ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ಬಟ್ ಶಿವಮ್ ದುಬೆ ಅವ್ರ ಬಗ್ಗೆ ಮಾತಾಡೋದೇನಪ್ಪ ಅಂತಂದರೆ, ಅವ್ರಿಗೆ ಬೌಲಿಂಗ್ ಮಾತ್ರ ಕೊಡಬೇಡಿ ಅಣ್ಣ. ಶಿವಮ್ ದುಬೆ ಅಣ್ಣ, ಬೌಲಿಂಗ್ ಮಾತ್ರ ತೊಗೋಬೇಡಿ ಅಣ್ಣ, ಮಾಡಬೇಡಿ ಅಣ್ಣ ಬೌಲಿಂಗು. ಬಿಕಾಸ್ ನಿಮ್ಮ ಬೌಲಿಂಗು ಬ್ಯಾಟಿಂಗಿಗೆ ಎಷ್ಟು ರನ್ ಕೊಟ್ಟು ಹೊಡೆದಿರ್ತೀರ ಅಷ್ಟನ್ನು ಬೌಲಿಂಗಾಗಿ ಕೊಟ್ಟುಬಿಡ್ತೀರಿ. ಸೊ ಅದರಿಂದ ಅಕ್ಷರ್ ಪಟೇಲ್ ಈ ವ್ಯಕ್ತಿನ ಸ್ವಲ್ಪ ದಿನ ಕೂರಿಸಿದ್ರು. ಬಟ್ ಯಾಕೆ ಕೂರಿಸಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಆ ವಾಷಿನ ಹಾಕ್ಕೊಂಡಿದ್ರು. ವಾಷಿ ಬೇಕಿಲ್ಲ, ವಾಷಿಂಗ್ಟನ್. ಅಕ್ಷರ್ ಪಟೇಲ್ ಈಸ್ ಓಕೆ. ಅಕ್ಷರ್ ಪಟೇಲ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಬೌಲಿಂಗ್ ಒನ್ ಆಫ್ ದ ಬಿಗ್ಗೆಸ್ಟ್ ಆಲ್ರೌಂಡ್ರ್. ಇವರು ಇದುವರೆಗೂ ನೋಡಿದವ್ರನ್ನೆಲ್ಲ ನೋಡಿದ್ರೆ ಹಾರ್ದಿಕ್ ಪಾಂಡ್ಯ ಸ್ವಲ್ಪ ಆಲ್ರೌಂಡ್ರು. ಅದು ಬಿಟ್ಟರೆ ಬೇರೆ ಯಾರು ಅಂತ ಆಲ್ರೌಂಡ್ರ್ ಅಲ್ಲ, ಜಸ್ಟ್ ಓನ್ಲಿ ಫಾರ್ ಬ್ಯಾಟ್ಸ್ಮನ್ ಅಷ್ಟೇ. ಆದರೆ ಅಕ್ಷರ್ ಇಸ್ ದ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಎರಡೂ ಕೂಡ ಮಾಡ್ತಾರೆ. ಅಕ್ಷರ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಆಲ್ರೌಂಡರ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಅದಾದಮೇಲೆ ಹರ್ಷದೀಪ್ ಸಿಂಗ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ಅದಾದಮೇಲೆ ವರುಣ್ ಚಕ್ರವರ್ತಿ ಅಣ್ಣ, ವರುಣಣ್ಣ ಯಾಕಣ್ಣ ನಿಮ್ಮದು ಕತೆ? ವರುಣಣ್ಣ ನೀವುಗಳು ಯಾಕೆ ನಿಮ್ಮ ಮೇಲೆ ಒಂದು ಒಳ್ಳೆ ಹೋಪ್ ಇದೆ, ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನಿಗೆ ತಕ್ಕನಾದ ಬೌಲಿಂಗ್ ಬರ್ತಾ ಇಲ್ಲ ಈ ಟೂರ್ನಿಮೆಂಟಲ್ಲಿ. ನಿಮ್ಮ ಬದಲು ಕುಲ್ದೀಪ್ ಯಾದವ್ನಾರ ಹಾಕ್ಕೋಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಬಟ್ ನಾವು ಮಾತ್ರ ನಿಮಗೆ ಸಪೋರ್ಟ್ ಮಾಡ್ತೀವಿ. ಬಿಕಾಸ್ ಯಾಕಪ್ಪ ಅಂತಂದರೆ ನೀವು ನಮ್ಮ ಕನ್ನಡಿಗನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಾದಮೇಲೆ ಜಸ್ಪ್ರೀತ್ ಬೂಮ್ರಾ ಬೌಲಿಂಗ್ ಓಕೆ, ಬಟ್ ಆದರೂ ಕೂಡ ಬೂಮ್ರಾ ಬೌಲಿಂಗ್ಗಳನ್ನ
ರೀಡ್ ಮಾಡಿ 6-4 ಹೊಡಿತಕ್ಕಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅದಾದಮೇಲೆ ಸಿರಾಜ್ ಬೌಲಿಂಗು, ಸಿರಾಜ್ ಇಲ್ಲ ಬಟ್ ಹಾಕ್ಯಬೋದು ಬೇಕಾದ್ರೆ ಸಿರಾಜ್ನ. ಮತ್ತು ರಿಂಕು ಓಕೆ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಆಗ್ಬೋದು. ರಿಂಕು ಕಡೆಯಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ವಾಶಿ ಬೇಡ, ವಾಷಿಂಗ್ಟನ್ ಸುಂದರ್ ಬೇಡ. ಮತ್ತು ಕುಲ್ದೀಪ್ ಯಾದವ್ ನೀವು ಬರಬೇಕ್ರಿ. ವರುಣ್ ಚಕ್ರವರ್ತಿ ಬದಲಿಗೆ ನೀವು ಬಂದರೆ ಚಂದ ಅಂತ ಒಂದು ಕಡೆ ಅನಿಸುತ್ತೆ. ಆದರೆ ನಮ್ಮ ಎಮೋಷನ್ ವರುಣ್ ಚಕ್ರವರ್ತಿ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ನಮ್ಮ ಕನ್ನಡಿಗ ವರುಣ್ ಚಕ್ರವರ್ತಿ. ಮತ್ತು ನ್ಯೂಜಿಲ್ಯಾಂಡ್ ಪರವಾಗಿ ನೋಡಬೇಕಲ್ವಾ, ನ್ಯೂಜಿಲ್ಯಾಂಡ್ ಪರವಾಗಿ ನೋಡೋದಾದರೆ ಸ್ನೇಹಿತರೆ, ಟಿಮ್ ಸೈಫರ್ಟ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಮಿಚೆಲ್ ಸ್ಯಾಂಟ್ನರ್ ಒನ್ ಆಫ್ ದ ಆಲ್ರೌಂಡರ್ ಇನ್ ನ್ಯೂಜಿಲ್ಯಾಂಡ್. ನೀವು ನೋಡಿರ್ಬೋದು ಮಿಚೆಲ್ ಸ್ಯಾಂಟ್ನರ್ ಎಷ್ಟು ಚೆನ್ನಾಗಿ ಆಡಿಕೊಟ್ರು ಶ್ರೀಲಂಕಾ ವಿರುದ್ಧ. ಅಂದರೆ 84 ರನ್ಗಳಿಗೆ 6 ವಿಕೆಟ್ ಹೋಗಿರ್ತವೆ, 14 ಓವರ್ಗಳಾಗಿರ್ತವೆ. ಆಗ 168 ರನ್ವರೆಗೂ ಹೊಡಿತಾರಲ್ಲ, ಒನ್ ಆಫ್ ದ ಗ್ರೇಟೆಸ್ಟ್ ವಿಕ್ಟ್ರಿ ಅಂತ ಹೇಳ್ಬೋದು ಇವ್ರುಗಳಿಗೆ. ಬಿಕಾಸ್ 6 ಓವರ್ಗೆ ಸುಮಾರುವಾಗ 84 ಅಲ್ಲ, 6 ಓವರ್ಗೆ ಮೋಸ್ಟ್ಲಿ 84 ರನ್ ಹೊಡೆದಿದ್ದಾರೆ. 14ನೇ ಓವರ್ವರೆಗೂ 84 ಹೊಡೆದಿದ್ದಾರೆ, 14ನೇ ಓವರಿಂದ 20ನೇ ಓವರ್ವರೆಗೂ 84 ಹೊಡೆದಿದ್ದಾರೆ. ಅಷ್ಟು ಚೆನ್ನಾಗಿ ಆಡಿದ್ರು ಸ್ನೇಹಿತರೆ ಅವತ್ತು. ಅದೇ ಥರ ಒಂದು ಕ್ಯಾಮಿಯೋ ರಿಪೀಟ್ ಆಗುತ್ತಾ ಗೊತ್ತಿಲ್ಲ, ಬಟ್ ಇಂಡಿಯಾ ವಿರುದ್ಧ ಆಗದೇ ಇರಲಿ ಅಂತಲೇ ನೋಡ್ತೀವಿ. ಮತ್ತು ಫಿನ್ ಅಲೆನ್ ಮೊನ್ನೆ ನೋಡಿದ್ರಲ್ಲಪ್ಪ ಇವ್ರ ಮೇಲೆ ಸೌತ್ ಆಫ್ರಿಕಾ ವಿರುದ್ಧ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬೊ ಎಂಥ 6-4ಗಳು ಹೊಡೆದಿದ್ದ ಬಾಲೆಲ್ಲ 6-4. ರಚಿನ್ ರವೀಂದ್ರ ಈಸ್ ಬೌಲಿಂಗಲ್ಲಿ ಜಾಸ್ತಿ ಮಿಂಚ್ತಾ ಇದ್ದಾರೆ ಬ್ಯಾಟಿಂಗಿಂತ, ಚೆನ್ನಾಗಿ ಆಡ್ತಾ ಇದ್ದಾರೆ. ಗ್ಲೆನ್ ಫಿಲಿಪ್ಸ್ ನೆಕ್ಸ್ಟು ಅವರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬ್ಯಾಟಿಂಗಿಂತ ಫೀಲ್ಡಿಂಗಲ್ಲಿ ತುಂಬ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ಓಕೆ, ಮಾರ್ಕ್ ಚಾಪ್ಮನ್ ಬ್ಯಾಟಿಂಗ್ ಅಷ್ಟು ಗೊತ್ತಿಲ್ಲ, ಓಕೆ ಚೆನ್ನಾಗಿ ಆಡ್ತಾರೆ. ಡ್ಯಾರೆಲ್ ಮಿಚೆಲ್ ಈ ಬಾಂಡ್ಲಿ ಇದ್ದಾರಲ್ಲ, ಒನ್ ಆಫ್ ದ ಬಾಂಡ್ಲಿ, ವೆರಿ ವೆರಿ ಗುಡ್ ಬಾಂಡ್ಲಿ ಕಣ್ರಿ ಇವರು. ಡ್ಯಾರೆಲ್ ಮಿಚೆಲ್ಲು ನೀವು ನೋಡಿರ್ಬೋದು 2023 ಫೈನಲ್ ಮ್ಯಾಚ್ ನೋಡಿರ್ಬೋದು, ಸೆಮಿಫೈನಲ್ ಮ್ಯಾಚ್ ಇದೇ ಥರ ಆಗಿತ್ತು, ನ್ಯೂಜಿಲ್ಯಾಂಡ್ ವಿರುದ್ಧನೇ ಬಂದಿತ್ತು. ಇನ್ನು ಸ್ವಲ್ಪ ಏನಾರ ಇದ್ದಿದ್ರೆ ನ್ಯೂಜಿಲ್ಯಾಂಡರ್ ಹೊಡೆದಾಕ್ಬಿಡೋರು, ಸೋಲಿಸಿಬಿಡೋರು ಇಂಡಿಯಾನ. ಆದರೆ ಸೋಲಿಸ್ಲಿಲ್ಲ, ಇಂಡಿಯಾ ಚೆನ್ನಾಗಿ ಗೆದ್ದರು. ಅದಾದಮೇಲೆ ಜೇಮಿ ನೀಶಮ್ ಅವ್ರನ್ನ ನಾನು 2019ರಲ್ಲಿ ನೋಡಿದ್ದು. ಚೆನ್ನಾಗಿ ಒಂದು ಒಳ್ಳೆ ದಿನೇಶ್ ಕಾರ್ತಿಕ್ ಅವ್ರದ್ದು ಕ್ಯಾಚ್ ಹಿಡಿದ್ರು, ಅದೊಂದು ಚೆನ್ನಾಗಿ ಗೊತ್ತು. ಈ ನ್ಯೂಜಿಲ್ಯಾಂಡ್ ಅಂತ ಬಂದಾಗೆಲ್ಲ ನನಗೆ 2019ನೇ ಇಸ್ವಿ ನೆನಪಾಗುತ್ತೆ ರೀ. ಸೆಮಿಫೈನಲಾಗಿ ಸೋಲಿಸಿಬಿಟ್ರು. ಅವಾಗ ದಿನೇಶ್ ಕಾರ್ತಿಕ್ ಕೂಡ ಇದ್ರು, ಅವ್ರದ್ದು ಕ್ಯಾಚ್ ಹಿಡಿದಿದ್ದು ಇವರೇ, ನೀಶಮ್ ಒಳ್ಳೆ ಟಫೆಸ್ಟ್ ಕ್ಯಾಚ್ ಹಿಡಿದುಬಿಟ್ರು ಅವಾಗ. ಒಂದು ವೇಳೆ ದಿನೇಶ್ ಕಾರ್ತಿಕ್ ಉಳ್ಕೊಂಡಿದ್ರೆ ಆವತ್ತ ಗೆಲ್ಲಿಸ್ಕೊಡ್ತಿದ್ರೋ ಏನೋ. ಮ್ಯಾಟ್ ಹೆನ್ರಿ ಜಾಸ್ತಿ ನೋಡಿಲ್ಲ. ಲಾಕಿ ಫರ್ಗ್ಯೂಸನ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಈ ಅಪ್ಪ ನಮ್ಮ RCBಲಿದ್ದರು, ಒಳ್ಳೆ ಬೌಲಿಂಗ್ ತೋರ್ಸೋಕೆ ಅದು ಏನಾಗಿತ್ತು RCBಲಿ. ಆದರೆ ನ್ಯೂಜಿಲ್ಯಾಂಡ್ ಪರವಾಗಿ ಆಡೋದಾದರೆ ಮಾತ್ರ ಸಖತ್ತಾಗಿ ಆಡ್ತಾರೆ. ಡೆವನ್ ಕಾನ್ವೆ ಇವರು ಚೆನ್ನಾಗಿ ಆಡ್ತಾರೆ. ಕೈಲ್ ಜೇಮಿಸನ್ ಇವರು ಕೂಡ RCB ಪರವಾಗಿದ್ದರು, ಚೆನ್ನಾಗಿ ಆಡ್ತಾರೆ. ಮತ್ತು ಇಶ್ ಸೌದಿ ಇವರೆಲ್ಲ ಒಳ್ಳೆ ಇವರೆಲ್ಲ ಒಳ್ಳೆ ಬೌಲರ್. ಮತ್ತು ಜೇಕಬ್ ಡಫಿ ಇವರು ಕೂಡ ಒಳ್ಳೆ ಬೌಲರು. ಸ್ನೇಹಿತರೆ ನೋಡಿ, ಬಲಾಬಲವನ್ನು ನೋಡ್ತಾ ಹೋದರೆ ಇಂದಿನ ಹಿಸ್ಟ್ರಿ ತೆಗೆದು ನೋಡಿದರೆ ಭಾರತ 3ರಲ್ಲೂ ಸೋತಿದೆ. 3 ಸೋತಿರೋ ಮಾತ್ರಕ್ಕೆ 4ನೇದು ಸೋತು ಬಿಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಭಾರತ ಬೇರೆ ಎಲ್ಲಕ್ಕೂ ಹೋಲಿಸ್ಕೊಂಡ್ರೆ ಈ ಸಾರಿ ಒಂದು ಒಳ್ಳೆ ಕಾನ್ಫಿಡೆಂಟಲ್ಲಿದೆ. ನ್ಯೂಜಿಲ್ಯಾಂಡ್ ವಿರುದ್ಧ ಗೆಲ್ತಾರೆ. ಮತ್ತು ಟ್ರೋಫಿ ಫೇವ್ರೆಟ್ ಟೀಮ್ ಯಾವುದು ಅಂತ ನೋಡಿದ್ರೆ ನಮ್ಮ ಎಮೋಷನಲ್ ಬಿಟ್ಟು ಕೂಡ ಇಂಡಿಯಾ ಅಂತಲೇ ಬರುತ್ತೆ. ಬಿಕಾಸ್ ಚೆನ್ನಾಗಿ ಆಡಿದ್ದಾರೆ, ನ್ಯೂಜಿಲ್ಯಾಂಡ್ ಕೂಡ ಚೆನ್ನಾಗಿ ಆಡಿದ್ದಾರೆ. ಆದರೆ ಇಬ್ಬರು ಜಗಜ್ಜಟ್ಟಿಗಳ ಕಾಳಗದಲ್ಲಿ ನನಗನ್ಸುತ್ತೆ ಟಾಸ್ ತುಂಬಾ ಇಂಪಾರ್ಟೆಂಟ್ ಅನಿಸುತ್ತೆ. ಟಾಸ್ ಯಾಕೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು 2023 ವರ್ಲ್ಡ್ ಕಪ್ಪು, ಆಗ ಆಸ್ಟ್ರೇಲಿಯಾ ಟಾಸ್ ಗೆದ್ದು ಬೌಲಿಂಗನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಬಿಕಾಸ್ ಆಫ್ ಅವ್ರಿಗೆ ಗೊತ್ತಿತ್ತು ಆಫ್ಟರ್ 7-8 o'clock 8 PM ಡ್ಯೂ ಫ್ಯಾಕ್ಟರ್ ಈಸ್ ವೆರಿ ಹೈ ಅಂತ. ಇಬ್ಬನಿ ಜಾಸ್ತಿ ಬೀಳುತ್ತೆ. ಆ ಒಂದು ಉದ್ದೇಶದಿಂದ ಬೌಲಿಂಗ್ ಮಾಡಲಿಕ್ಕಾಗಲ್ಲ,
ಕೈಯಿಂದ ಬಾಲ್ ಜಾರ್ತಾ ಇರುತ್ತೆ ಅನ್ನೋ ಒಂದು ಇದನ್ನು ಅರ್ಥ ಮಾಡಿಕೊಂಡು ಆ ವ್ಯಕ್ತಿ ಬೌಲಿಂಗನ್ನು ತಗೊಂಡ್ರು. ಬೌಲಿಂಗ್ನ ನಾವು ಸ್ಟಾರ್ಟಿಂಗೇ ಮುಗಿಸ್ಕೊಂಡ್ಬಿಡೋಣ ಅಂತ. ಆದರೆ ನಮ್ಮ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೇಳಿದ್ರು ನಾವು ಕೂಡ ಬ್ಯಾಟಿಂಗೇ ಆಯ್ಕೆ ಮಾಡ್ಕೋಬೇಕು ಅಂತ ಇದ್ವಿ ಅಂತಂದರು. ಬಟ್ ಓಕೆ, ನನಗಾಗ ಒಳ್ಳೆ ಮೂಮೆಂಟ್ ಅಂತಲೇ ಅನ್ನಿಸ್ತು, ಚೆನ್ನಾಗಿ ಆಡ್ತಾಯಿದ್ರು. ಆದರೆ ಎಲ್ಲ ಮುಗಿಸ್ಬಿಟ್ರು ಬಿಡ್ರಿ. ಪದೇ ಪದೇ ಆ 2023 ನೆನಪಿಸ್ಕೊಂಡ್ರೆ ನಮಗೆ ಬೇಜಾರಾಗ್ತದೆ. ಆಗ ಆದಂತಹ ಒಂದು ಇನ್ಸಿಡೆಂಟು ಸ್ನೇಹಿತರೆ. ಅದರಿಂದ ಟಾಸ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಮ್ಯಾಚ್ ಅಂತ ಹೇಳ್ಬೋದು. ಮತ್ತು ಇಂಡಿಯಾ ನಾಕೌಟ್ ಹಂತಕ್ಕೂ ಹೋಗಿ ಈ ಫೈನಲ್ಗೆ ಹೋಗಿ ಸೋತಿರೋ ತುಂಬ ಕಡಿಮೆ. ಫೈನಲ್ ಒಂದು ಕಡೆ ಸೋತಿದ್ದಾರೆ, ಎಲ್ಲಿ ಅಂತಂದರೆ 2014ರಲ್ಲಿ ಫೈನಲ್ಗೆ ಹೋಗ್ಬಿಟ್ಟು ಸೋತರು. ಯಾಕೆ ಅಂತಂದರೆ ಆ ಇವರು ಶ್ರೀಲಂಕಾ ವಿರುದ್ಧ ಫೈನಲಲ್ಲಿ ಸೋತರು. ಅದು ಬಿಟ್ಟರೆ ಬೇರೆ ಎಲ್ಲೂ ಸೋತಿಲ್ಲ. ಮೋಸ್ಟ್ಲಿ ಗೆಲ್ಬೋದು. ನಾಕೌಟ್ ಮ್ಯಾಚ್ಗಳು ಮತ್ತು ಏನಂತಾರೆ ಫೈನಲ್ ಮ್ಯಾಚ್ಗಳಲ್ಲಿ ಇಂಡಿಯಾ ತುಂಬಾ ಚೆನ್ನಾಗಿ ಆಡ್ತಾ ಇದೆ. ಮತ್ತು ಬ್ಯಾಟಿಂಗ್ ದಿಗ್ಗಜರಿರುವಂತಹ ನಮ್ಮ ತಂಡದಲ್ಲಿ ಎಂಥ ಬೌಲರ್ಗಳ್ನೂ ಕೂಡ ಅಟ್ಟಾಡಿಸಿ ಚೆಂಡಾಡುವಂಥ ತಾಕತ್ತು ನಮ್ಮಲ್ಲಿ ಇದೆ. ಸೊ ಇಂಡಿಯಾ ಈಸ್ ದ ಒನ್ ಆಫ್ ದ ಫೇವ್ರೆಟ್ ಇನ್ ದಿಸ್ ಇಯರ್ ಆಫ್ ದಿ ಟ್ರೋಫಿ ವಿನ್ನಿಂಗ್ ಟೀಮ್ ಅಂತ ಹೇಳ್ತೀನಿ ಸ್ನೇಹಿತರೆ. ಇವತ್ತು ಇಂಡಿಯಾ ಗೆಲ್ಲಲಿ. ಇನ್ನೂ ಅನೇಕ ವಿಷಯಗಳಿದ್ದಾವೆ ಮಾತಾಡ್ತಾ ಹೋದರೆ ತುಂಬಾ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.